ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ 4ನೇ ಅಧ್ಯಾಯವಾದಂಥ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಈ ಒಂದು ಅಧ್ಯಾಯದಲ್ಲಿ ಈಗಾಗಲೇ ನಾವು ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ಅವಧಿಯಲ್ಲಿ ನಾವು ಚೀನಾ ನಾಗರಿಕತೆ ಕುರಿತು ಅಧ್ಯಯನವನ್ನು ಮಾಡೋಣ. ಮಕ್ಕಳೇ, ಇಂದು ನಾವೆಲ್ಲ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಹಲವಾರು ನಾಗರಿಕತೆಗಳೆಲ್ಲವೂ ಸಹಿತ ಎಲ್ಲ ಪ್ರಾಚೀನ ನಾಗರಿಕತೆಗಳು ನದಿಯ ಬಯಲುಗಳಲ್ಲೇ ಕಂಡು ಬರತಕ್ಕಂಥ ನಾವು ಇಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಆದರೆ ಚೀನಾ ನಾಗರಿಕತೆಯೂ ಕೂಡ, ಚೀನಾ ನಾಗರಿಕತೆ ಬೆಳವಣಿಗೆಯೂ ಕೂಡ ಇದರಿಂದ ಹೊರತೇನು ಆಗಿಲ್ಲ. ಆದರೆ ಚೀನಾ ನಾಗರಿಕತೆಗೆ ಕಾರಣವಾದಂತಹ ನದಿಯೊಂದು ಮಾತ್ರ ಚೀನಾದ ದುಗುಡವೆಂದು ಕರೆಯಲ್ಪಟ್ಟಿದೆ. ಈ ಒಂದು ನದಿ ಇಲ್ಲಿ ಹರಿತಕ್ಕಂತಹ ಹವಾಂಗೋ ನದಿ. ಈ ಒಂದು ನದಿ ಚೀನಾದ ದುಗುಡ ಅಂತೇಳಿ ಕರೀತಾ ಇದೆ. ಈ ಹವಾಂಗೋ ನದಿಯನ್ನು ಇವತ್ತು ನಾವು ಕುರಿತದ್ದನ್ನ ಚರ್ಚಿಸ್ತೇವೆ. ನದಿಗಳಿಗೆ ಪ್ರವಾಹ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ರವಾಹ ಬಂದ ನಂತರ ಈ ಹವಾಂಗೋ ನದಿ ಆಗಿಂದಾಗೆ ತನ್ನ ಒಂದು ಹರಿತಕ್ಕಂತಹ ಹಾದಿಯನ್ನ ಬದಲಾಯಿಸುವುದರಿಂದ ಅಲ್ಲಿರ್ತಕ್ಕಂಥ ಅನೇಕ ಮನೆಗಳು ಹಾಗೂ ಕೃಷಿ ಭೂಮಿಗೆ ನೆರೆಯ ಆಹುತಿ ಆಗ್ತಕ್ಕಂಥದ್ದು ಯಾವುದು ಹವಾಂಗೋ ನದಿ. ಅಂದ್ರೆ ನಮ್ಮಲ್ಲಿ ಸರ್ವಸಾಮಾನ್ಯವಾಗಿ ಪ್ರವಾಹ ಬಂದಾಗ ನದಿಗಳು ಏನು ಮಾಡ್ತದೆ, ಹರಿಯುವಂತ ದಿಕ್ಕನ್ನ ಬದಲಾಯಿಸಿ ಇಕ್ಕೆಲಗಳಲ್ಲಿ ಹರಿತಕ್ಕಂಥ ನಾವು ಇಲ್ಲಿ ನೋಡ್ತೀವಿ. ಆದರೆ ಹವಾಂಗೋ ನದಿ ಪ್ರವಾಹದ ನಂತರ ತನ್ನ ಹರಿತಕ್ಕಂಥ ದಿಕ್ಕನ್ನ ಬದಲಾವಣೆ ಮಾಡೋದ್ರಿಂದ ಅನೇಕ ಮನೆಗಳು ಮತ್ತು ಕೃಷಿ ಭೂಮಿಗೆ ನೆರೆಯ ಆಹುತಿ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಹಾಗಾಗಿ ಈ ನದಿ ಅಲ್ಲಿರ್ತಕ್ಕಂಥ ಅನೇಕ ಕಾಲುವೆಗಳನ್ನು ನಿಷ್ಕ್ರಿಯಗೊಳಿಸ್ತಾ ಇತ್ತು. ಯಾಕೆಂದ್ರೆ ಈಗ ಹವಾಂಗೋ ನದಿ ಈ ರೀತಿಯಲ್ಲಿ ಹರಿತಾ ಇದೆ ಅಂತ ಮೇಲೆ ನಾವೇನ್ ಮಾಡ್ತಿದ್ವಿ, ಕೃಷಿ ಭೂಮಿಗಾಗಿ ನಾವಿಲ್ಲಿ ಕಾಲುವೆಯನ್ನು ಮಾಡ್ತಾ ಇದ್ವಿ.
ಬದಲಾವಣೆ ಆಗ್ತದೆ. ಸೊ ಹಾಗಾಗಿ ಈ ಒಂದು ಕಾಲುವೆಯ ಕೆಲಸ ಏನು ಇರಲ್ಲ, ನಿಷ್ಕ್ರಿಯಗೊಳಿಸ್ತದೆ. ಸೊ ಹೀಗೆ ಈ ಹವಾನು ನದಿ ಹರಿತಕ್ಕಂಥ ತನ್ನ ದಿಕ್ಕನ್ನ ಬದಲಾವಣೆ ಮಾಡೋದ್ರಿಂದ ಅಲ್ಲಿನ ಮನೆಗಳನ್ನ ಹಾಳು ಮಾಡ್ತಾ ಇದೆ. ಅಂದ್ರೆ ಪ್ರವಾಹ ಉಂಟಾಗಲೇ ನಮ್ಮಲ್ಲಿ ಪ್ರವಾಹ ಆದಾಗ ಹಿಂಗೆ ನೆರೆಹಾವಳಿ ಬಂದು ಮನೆಗಳನ್ನ ಮುಳುಗಿಸ್ತಾ ಇತ್ತು, ಹಂಗೆ ಇಲ್ಲಿ ಸಹಿತ ಪ್ರವಾಹದ ನಂತರ ಮನೆಗಳನ್ನು ಮತ್ತು ಕೃಷಿ ಭೂಮಿ ಇವೆ ಎರಡು ಸಹಿತ ಏನಾಗ್ತಪ್ಪ ಅಂದ್ರೆ ಆಹುತಿ ಆಗ್ತಕ್ಕಂಥ ನಾವಿಲ್ಲಿ ಕಾಣ್ತೇವೆ. ಈ ನದಿ ಇಲ್ಲಿರ್ತಕ್ಕಂತಹ ಕಾಲಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಜನರು ಈ ನದಿಯನ್ನ ದುಃಖದ ಪ್ರತೀಕ ಅಂತೇಳಿ ಕರೀತಾ ಇದ್ರು. ಪ್ರವಾಹ ಉಂಟಾಗಿ ಮನೆಗಳು ಕೃಷಿ ಭೂಮಿ ಎಲ್ಲ ಹಾಳಾದ್ಮೇಲೆ ಅಲ್ಲಿರ್ತಕ್ಕಂಥ ಜನ ಅದನ್ನ ಏನಂತ ಕರೀತಿದ್ರೆ ದುಃಖದ ಪ್ರತೀಕ ಅಂತೇಳಿ ಕರೀತಾರೆ. ಇನ್ನ ಪ್ರಾಕ್ತನ ಶಾಸ್ತ್ರಜ್ಞರ ಆಧಾರದ ಮೇಲೆ ಚೀನಾದಲ್ಲಿ ಕಂಡು ಬಂದಂತಹ ನಾಗರಿಕತೆಯ ಪ್ರಥಮ ರಾಜಮನೆತನ ಶಾನ್. ಚೀನಾ ನಾಗರಿಕತೆಯ ಪ್ರಥಮ ರಾಜಮನೆತನ ಯಾವ್ದಂದ್ರೆ ಶಾನ್. ಚೀನಾ ನಾಗರಿಕತೆಯಲ್ಲಿ ಮೊಟ್ಟ ಮೊದಲಿನ ಬಾರಿಗೆ ಕಂಡು ಬಂದಿರತಕ್ಕಂತಹ ರಾಜಮನೆತನ ಯಾವ್ದಪ್ಪ ಅಂದ್ರೆ ಶಾನ್ ಎಂಬ ಹೆಸರಿನದು. ಶಾನ್ಗಳು ಸಾಮಾನ್ಯ ಶಕಪೂರ್ವ 18ನೇ ಶತಮಾನ ಮತ್ತು ಸಾಮಾನ್ಯ ಶಕಪೂರ್ವ 12ನೇ ಶತಮಾನ ನಡುವೆ ಆಳ್ವಿಕೆಯನ್ನು ನಡೆಸಿದವರು. ಇವರು ಸಾಮಾನ್ಯ ಶಕಪೂರ್ವ 18ನೇ ಶತಮಾನದಿಂದ 12ನೇ ಶತಮಾನ ಆಳ್ವಿಕೆಯನ್ನು ನಡೆಸಿದರು. ಅಂದರೆ ಚೀನಾ ನಾಗರಿಕತೆಯಲ್ಲಿ ಪ್ರಥಮವಾಗಿ ಬಂದಂತ ರಾಜಮನೆತನ ಶಾನ್, ಇವರು ಚೀನಾ ನಾಗರಿಕತೆಯಲ್ಲಿ ಸಾಮಾನ್ಯ ಶಕಪೂರ್ವ 18ನೇ ಶತಮಾನದಿಂದ ಸಾಮಾನ್ಯ ಶಕಪೂರ್ವ 12ನೇ ಶತಮಾನಗಳ ನಡುವೆ ಆಳ್ವಿಕೆಯನ್ನ ನಡೆಸಿದರು. ಇಲ್ಲಿ ಸಾಮಾನ್ಯ ಶಕಪೂರ್ವ 14ನೇ ಶತಮಾನದ ಹೊತ್ತಿಗೆ ಶಾನ್ನ ಜನತೆಯು ಅತ್ಯುತ್ತಮವಾಗಿರತಕ್ಕಂಥ ಸಂಸ್ಕೃತಿಯೊಂದನ್ನ ಕಟ್ಕೊಂಡಿದ್ರು. ಶಾನ್ ಮನೆತನದ ರಾಜಮನೆತನವನ್ನ ಅವರ ಒಂದು ನೆರೆಯ ಮನೆತನ ಏನಪ್ಪ ಅಂದ್ರೆ ಚೌ ಅಂತಕ್ಕಂಥ ಮನೆತನ ಪರಾಭವಗೊಳಿಸಿತು. ಶಾನ್ ಮನೆತನವನ್ನು ನೆರೆಯ
ಸಂಸ್ಕೃತಿ, ಅದರಲ್ಲಿರ್ತಕ್ಕಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಅಂಶಗಳನ್ನು ಅವರು ಮುಂದುವರಿಸ್ಕೊತಾ ಹೋಗ್ತಾರೆ. ಮುಂದುವರಿಸ್ಕೊಂಡು ಸಾಮಾನ್ಯ ಶಕ ಪೂರ್ವ 250ರವರೆಗೆ ಆಳ್ವಿಕೆಯನ್ನು ನಡೆಸಿದರು. ಚೌ ಮನೆತನವು ಸಾಮಾನ್ಯ ಶಕ ಪೂರ್ವ 250ರವರೆಗೆ ಆಳ್ವಿಕೆ ನಡೆಸಿದರು. ಚೀನಾ ನಾಗರಿಕತೆಯಲ್ಲಿ ಪ್ರಥಮವಾಗಿ ಬಂದಂತಹ ರಾಜಮನೆತನ ಯಾವುದಪ್ಪ ಅಂತಂದ್ರೆ ಶಾನ್. ಈ ಶಾನ್ ರಾಜಮನೆತನ ಸಾಮಾನ್ಯ ಶಕ ಪೂರ್ವ 18ನೇ ಶತಮಾನದಿಂದ ಸಾಮಾನ್ಯ ಶಕ ಪೂರ್ವ 12ನೇ ಶತಮಾನದವರೆಗೆ ಆಳ್ವಿಕೆಯನ್ನು ನಡೆಸುತ್ತದೆ. ಈ ನಂತರ ಈ ಶಾನ್ ರಾಜಮನೆತನವನ್ನ ಅವರ ನೆರೆ ರಾಜಮನೆತನವಾಗಿರ್ತಕ್ಕಂಥ ಚೌ ಪರಾಭವಗೊಳಿಸಿ ಆಳ್ವಿಕೆಯನ್ನು ನಡೆಸುತ್ತದೆ. ಈ ಚೌ ರಾಜಮನೆತನವು ಸಾಮಾನ್ಯ ಶಕ ಪೂರ್ವ 250ರವರೆಗೆ ಇವರು ತಂದಂತಹ ಸಂಸ್ಕೃತಿಯ ಉತ್ತಮ ಅಂಶಗಳನ್ನು ಮುಂದುವರಿಸಿಕೊಂಡು ಆಳ್ವಿಕೆಯನ್ನು ಇವರು ನಡೆಸ್ತಾರೆ. ಈ ಚೌ ರಾಜಮನೆತನದ ಆಳ್ವಿಕೆಯಲ್ಲಿ ರಾಜರುಗಳ ಕೆಳಗೆ ಅಧಿಕಾರ ವರ್ಗವಿತ್ತು. ರಾಜರುಗಳ ಕೆಳಗೆ ಅಧಿಕಾರ ವರ್ಗವಿತ್ತು. ಅಧಿಕಾರಿಗಳಿಗೆ ರಾಜನು ಭೂಮಿಯನ್ನು ಹಂಚಿಕೆ ಮಾಡುತ್ತಿದ್ದನು. ರಾಜ ಅಧಿಕಾರಿಗಳಿಗೆ ಭೂಮಿಯನ್ನು ಹಂಚಿಕೆ ಮಾಡುತ್ತಿದ್ದ. ಅದಕ್ಕೆ ಪ್ರತಿಯಾಗಿ ಅಧಿಕಾರಿಗಳು ರಾಜನಿಗೆ ಯುದ್ಧದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸಾಮಾಜಿಕ ವರ್ಗೀಕರಣದಲ್ಲಿ ಮುಂದಿನ ಹಂತದಲ್ಲಿದ್ದವರು ವ್ಯಾಪಾರಿಗಳು ಹಾಗೂ ಕುಶಲಕರ್ಮಿಗಳು. ಇವರಲ್ಲದೆ ಇಲ್ಲಿ ಬಹುತೇಕ ಮಂದಿ ಕೃಷಿಕರನ್ನು ಕಾಣಬಹುದಾಗಿದೆ. ಸಾಮಾಜಿಕ ಶ್ರೇಣೀಕರಣದಲ್ಲಿ ಕಟ್ಟಕಡೆಯ ವರ್ಗವಾಗಿ ಗುಲಾಮರು. ರಾಜರು ಯುದ್ಧ ಕೈದಿಗಳನ್ನ ಗುಲಾಮರನ್ನಾಗಿ ಮಾಡಿಕೊಳ್ತಾರೆ. ಅಂದರೆ ಯುದ್ಧದಲ್ಲಿ ಸೆರೆ ಸಿಕ್ಕಿರ್ತಕ್ಕಂತಹ ಕೈದಿಗಳನ್ನ ರಾಜರು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ತಕ್ಕಂಥ ಪದ್ಧತಿ ಈ ಚೌ ರಾಜಮನೆತನದಲ್ಲಿ ಇತ್ತು. ಮಕ್ಕಳು ನಿಮಗೆಲ್ಲ ಗೊತ್ತೇ ಇದೆ, ಚೀನಾದಲ್ಲಿ ಬಲಿಷ್ಠವಾಗಿರತಕ್ಕಂತಹ ಪ್ರಸಿದ್ಧವಾಗಿರತಕ್ಕಂತಹ ವಿಶ್ವದ ಅದ್ಭುತಗಳಲ್ಲಿ ಒಂದಾಗಿರತಕ್ಕಂತಹ ಚೀನಾ ಮಹಾಗೋಡೆಯಲ್ಲಿ ಇಲ್ಲಿ ಚೀನಾದವರು ತಮ್ಮ ಒಂದು ರಾಷ್ಟ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪೂರ್ತಿಯಾಗಿ ಒಂದು ಗೋಡೆಯನ್ನು ನಿರ್ಮಿಸಿರ್ತಕ್ಕಂಥ ನೋಡ್ತೀವಿ ನಾವು. ಆ ಒಂದು ವಿಷಯವನ್ನ
ರಾಜ್ಯವು ತನ್ನ ಒಂದು ರಕ್ಷಣೆಗಾಗಿ ಗಡಿ ಯುದ್ಧಕ್ಕೂ ಸಹಿತ ಸ್ವತಂತ್ರವಾದ ಗೋಡೆಗಳನ್ನು ಕಟ್ಟಿಕೊಂಡಿತು. ನಂತರ ಉತ್ತರದ ಚೀನಾ ರಾಜ್ಯಗಳು ತಮ್ಮ ಗಡಿ ಗೋಡೆಗಳನ್ನು ಒಂದುಗೂಡಿಸುವಂತೆ ಕ್ವೀನ್ ಶುಬಿಯಾನಿಟಿ ಎನ್ನುವ ಚಕ್ರವರ್ತಿಯು ಆದೇಶವನ್ನು ನೀಡಿದರು. ಆ ಆದೇಶದ ಪ್ರಕಾರ ಉತ್ತರ ಭಾಗದಿಂದ ಆಕ್ರಮಣವನ್ನು ಮಾಡ್ತಾ ಇದ್ದಂಥ ದಾಳಿಕೋರರ ದೌರ್ಜನ್ಯವನ್ನು ಹತ್ತಿಕ್ಕಲು ಉತ್ತರದ ಗೋಡೆಗಳನ್ನು ಒಂದುಗೂಡಿಸ್ತಾ ಇದೆ. ಹೀಗೆ ಈ ಒಂದು ಮಹಾಗೋಡೆಯು ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭವಾಯಿತು. ಅವಾಗ 7ನೇ ಶತಮಾನದಲ್ಲಿ ಕಟ್ಟಲಿಕ್ಕೆ ಪ್ರಾರಂಭವಾಯಿತು. ನಂತರ ಈ ಗೋಡೆಯನ್ನು ಸಾಮಾನ್ಯ ಶಕಪೂರ್ವ 16ನೇ ಶತಮಾನದವರೆಗೂ ಕಟ್ಟಲಾಯಿತು. 7ನೇ ಶತಮಾನದಲ್ಲಿ ಪ್ರಾರಂಭವಾಗಿದ್ದು 16ನೇ ಶತಮಾನದವರೆಗೂ ಸುತ್ತ ಕಟ್ಟಲಿಕ್ಕೆ ಪ್ರಾರಂಭ ಆಯಿತು. ನಂತರ ಈ ಗೋಡೆ ಶಿಥಿಲಗೊಂಡು ಆ ಶಿಥಿಲಗೊಂಡಂತಹ ಭಾಗಗಳನ್ನು ಮತ್ತಷ್ಟು ದುರಸ್ತಿಯನ್ನ ಮಾಡಲಾಗ್ತಾ ಇದೆ. ಗೋಡೆಯನ್ನು ಪೂರ್ಣಗೊಳಿಸಿದಾಗ 5,000 ಕಿಲೋಮೀಟರ್ಗಿಂತ ಉದ್ದವಾಗಿರತಕ್ಕಂಥ ಗೋಡೆ ಇದಾಗಿದೆ. ಹಾಗಾಗಿ ಇದು ಜಗತ್ತಿನ ವಿಸ್ಮಯಗಳಲ್ಲಿ ಒಂದು. ಹಾಗಾಗಿ ಚೀನಾ ಮಹಾಗೋಡೆ ಅಂತೇಳಿ ಇವತ್ತು ಸಹಿತ ಪ್ರಸಿದ್ಧವಾಗಿ ಇರ್ತಕ್ಕಂಥ ಅಂಶವನ್ನು ನಾವು ನೋಡಬಹುದಾಗಿದೆ. ಹೀಗೆ ಮತ್ತೆ ಚೀನಾ ಮಹಾಗೋಡೆಯನ್ನು ಕಟ್ಟಲಿಕ್ಕೆ ಆದೇಶವನ್ನು ನೀಡಿರ್ತಕ್ಕಂಥ ಚಕ್ರವರ್ತಿ ಕ್ವೀನ್ ಶುಹುಯಾನ್. ಕ್ವೀನ್ ಶುಹುಯಾನ್ ಟಿ ಈ ಚಕ್ರವರ್ತಿಯು ಮಹಾ ಗೋಡೆಯನ್ನು ನಿರ್ಮಿಸಲು ಆದೇಶ ನೀಡಿದರು. ನೋಡಿದರೆ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಲಿಕ್ಕೆ ಆದೇಶ ನೀಡಿದಂತಹ ಚಕ್ರವರ್ತಿ ಕ್ವೀನ್ ಶುಹುಯಾನ್ ಟಿ. ಈ ಚಕ್ರವರ್ತಿ ಚೀನಾದ ಮಹಾಗೋಡೆಗೆ ನಿರ್ಮಾಣ ಮಾಡಲಿಕ್ಕೆ ಆದೇಶವನ್ನು ನೀಡಿದ. ಸೊ ಈ ಒಂದು ಯಾಕೆ ಈ ಆದೇಶವನ್ನು ನೀಡಿದರು ಅಂದ್ರೆ ದಾಳಿಕೋರರ ದೌರ್ಜನ್ಯವನ್ನು ಹತ್ತಿಕ್ಕಲು. ದಾಳಿಕೋರರ ದೌರ್ಜನ್ಯವನ್ನು ಹತ್ತಿಕ್ಕಲು. ದಾಳಿಕೋರರ ದೌರ್ಜನ್ಯವನ್ನು ಹತ್ತಿಕ್ಕುವ ಒಂದು ಉದ್ದೇಶದಿಂದಾಗಿ ಚೀನಾ ಮಹಾಗೋಡೆಯ ನಿರ್ಮಾಣಕ್ಕೆ ಕಾರಣೀಕರ್ತವಾಗಿದೆ. ಹಾಗಾಗಿ ಈ ಚೀನಾ ಮಹಾಗೋಡೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು ಚೀನಾ
ಮಹಾಗೋಡೆಯನ್ನು ಕಟ್ಟಲು ಪ್ರಾರಂಭಿಸಿದ್ದು ಸಾಮಾನ್ಯ ಶಕಪೂರ್ವ 7ನೇ ಶತಮಾನ. ಚೀನಾ ಮಹಾಗೋಡೆಯನ್ನು ಪೂರ್ಣಗೊಳಿಸಿದ್ದು ಚೀನಾ ಮಹಾಗೋಡೆಯನ್ನು ಪೂರ್ಣಗೊಳಿಸಿದ್ದು ಚೀನಾ ಮಹಾಗೋಡೆಯನ್ನು ಪೂರ್ಣಗೊಳಿಸಿದ್ದು ಸಾಮಾನ್ಯ ಶಕಪೂರ್ವ 16ನೇ ಶತಮಾನ. ನೋಡಿ ಮಕ್ಕಳಲ್ಲಿ, ಚೀನಾ ಮಹಾಗೋಡೆಯನ್ನು ಕಟ್ಟಲಿಕ್ಕೆ ಆದೇಶ ನೀಡಿದಂತ ಚಕ್ರವರ್ತಿ ಯಾರೆಂದರೆ ಕ್ವೀನ್ ಶುಬಿಯಾಂಗ್ ಟಿ ಚಕ್ರವರ್ತಿ. ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ದಾಳಿಕೋರರ ದೌರ್ಜನ್ಯವನ್ನು ಹತ್ತಿಕ್ಕಲು. ನಂತರ ಚೀನಾ ಮಹಾಗೋಡೆಯನ್ನು ಕಟ್ಟಲು ಪ್ರಾರಂಭ ಮಾಡಿದ್ದು ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ. ಇದನ್ನು ಪೂರ್ಣಗೊಳಿಸಿದ್ದು ಚೀನಾ ಮಹಾಗೋಡೆಯನ್ನು ಪೂರ್ಣಗೊಳಿಸಿದ್ದು ಸಾಮಾನ್ಯ ಶಕಪೂರ್ವ 16ನೇ ಶತಮಾನದಲ್ಲಿ. ಹಾಗಾದರೆ ಚೀನಾ ಮಹಾಗೋಡೆಯ ಉದ್ದ ಚೀನಾ ಮಹಾಗೋಡೆಯ ಉದ್ದ 5000 ಕಿಲೋಮೀಟರ್. ನೋಡಿದರೆ ಚೀನಾ ಮಹಾಗೋಡೆಯ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 5000 ಕಿಲೋಮೀಟರ್ ಉದ್ದ. ಇದು ಜಗತ್ತಿನ ವಿಸ್ಮಯಗಳಲ್ಲಿ ಒಂದು. ಚೀನಾ ಮಹಾಗೋಡೆಯು ಜಗತ್ತಿನ ವಿಸ್ಮಯಗಳಲ್ಲಿ ಒಂದು. ಅರ್ಥ ಆಯ್ತು ಹಾಗಾದ್ರೆ ಚೀನಾ ಗೋಡೆ ಬಗ್ಗೆ ಕೇಳಿದಾಗ, ಚೀನಾ ಗೋಡೆ ಸಣ್ಣ ಸಣ್ಣ ಸಂಸ್ಥಾನಗಳಿಂದ ಕೂಡಿತ್ತು. ಆ ಸಂಸ್ಥಾನಗಳನ್ನು ಒಗ್ಗೂಡಿಸಿ 7 ದೊಡ್ಡ ರಾಜ್ಯಗಳನ್ನಾಗಿ ಮಾಡಿದರು. ಆ ರಾಜ್ಯಗಳು ಸ್ವತಂತ್ರ ಗಡಿ ರಕ್ಷಣೆಗಾಗಿ ಗಡಿ ಉದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ಕಟ್ಟಿಕೊಂಡಿತ್ತು. ನಂತರ ದಾಳಿಕೋರರ ರಕ್ಷಣೆಯನ್ನು ಮಾಡುವಂತಹ ಉದ್ದೇಶದಿಂದಾಗಿ ಕ್ವೀನ್ ಶುಬಿಯಾಂಗ್ ಟಿ ಚಕ್ರವರ್ತಿಯು ಮಹಾಗೋಡೆಯನ್ನು ನಿರ್ಮಿಸಲಿಕ್ಕೆ ಆದೇಶವನ್ನು ನೀಡಿದರು. ಅದರ ಪ್ರಕಾರ ಚೀನಾ ಮಹಾಗೋಡೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು 7ನೇ ಶತಮಾನದಲ್ಲಿ. ನಂತರ ಚೀನಾ ಮಹಾಗೋಡೆ ಪೂರ್ಣಗೊಂಡಿದ್ದು ಸಾಮಾನ್ಯ ಶಕಪೂರ್ವ 16ನೇ ಶತಮಾನ. ಈ ಚೀನಾ ಮಹಾಗೋಡೆ ಪೂರ್ಣಗೊಂಡಾಗ 5000 ಕಿಲೋಮೀಟರ್ ಉದ್ದವನ್ನು ಹೊಂದಿತ್ತು. ಈ ಚೀನಾ ಮಹಾಗೋಡೆಯು ಜಗತ್ತಿನ ಅದ್ಭುತಗಳಲ್ಲಿ ಅಥವಾ ಜಗತ್ತಿನ ವಿಸ್ಮಯಗಳಲ್ಲಿ ಒಂದು ಅಂತಕ್ಕಂಥದ್ದು. ನಂತರ ಈ ಶ್ಯಾಂಗ್ ದೊರೆಗಳು ಸಾಕಷ್ಟು ಸಮಯವನ್ನು ಯುದ್ಧಗಳಲ್ಲಿ ಹಾಗೂ ಆಕ್ರಮಣಗಳಲ್ಲಿ ಕಳೆಯುತ್ತಿದ್ದರು. ಯಾರೋ ಶ್ಯಾಂಗ್ ದೊರೆಗಳು. ಹಾಗಾಗಿ ಶ್ಯಾಂಗ್ ರಾಜಮನೆತನದ ಸೇನೆ
ಪ್ರಾಮುಖ್ಯತೆಯನ್ನು ಹೊಂದಿದೆ. ಸಮಾಜದಲ್ಲಿ ಸೈನಿಕನಿಗೆ ಪ್ರಮುಖವಾದ ಸ್ಥಾನವಿದೆ. ಸೈನಿಕನಾಗಿರ್ತಕ್ಕಂಥವನು ಕಂಚಿನ ತಲೆಯ ರಕ್ಷಾ ಕವಚವನ್ನು ಹೊಂದಿದ್ರು ಹಾಗೂ ಲೋಹದ ದೇಹ ಕವಚವನ್ನ ಧರಿಸ್ತಾ ಇದ್ರು. ಅವಾಗೆ ಈ ಯಾರು ಶಾಂಗ್ ರಾಜಮನೆತನದಲ್ಲಿರ್ತಕ್ಕಂತಹ ಸೈನಿಕರು ಅಂದ್ರೆ ಇವರು ಹೆಚ್ಚು ಯುದ್ಧಗಳಲ್ಲಿ ಕಾಲ ಕಳೆಯುವುದರಿಂದ ಈ ಒಂದು ಶಾಂಗ್ ರಾಜಮನೆತನದಲ್ಲಿರ್ತಕ್ಕಂತಹ ಸೈನಿಕರು ತಲೆಗೆ ಕಂಚಿನ ಒಂದು ತಲೆ ರಕ್ಷಾ ಕವಚವನ್ನು ಹೊಂದಿದ್ರು. ಅದೇ ರೀತಿಯಾಗಿ ದೇಹಕ್ಕೆ ಲೋಹದ ರಕ್ಷಾ ಕವಚವನ್ನು ಧರಿಸ್ತಾ ಇದ್ದಾರೆ. ಈ ಒಂದು ಸೈನಿಕರು ಬಳಸ್ತಾ ಇದ್ದಂತಹ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲು ಮತ್ತು ಹಾಗೂ ಲೋಹ ತುದಿಯನ್ನ ಹೊಂದಿದಂತಹ ಬಾಣಗಳನ್ನ ಇವತ್ತು ಕುರುಹುಗಳಾಗಿ ದೊರೆತಿವೆ. ಶಾಂಗ್ ಜನತೆ ಕೃಷಿಯನ್ನ ಅವಲಂಬಿಸಿದೆ. ಚೀನೀಯರು ಸುವ್ಯವಸ್ಥಿತವಾಗಿರ್ತಕ್ಕಂತಹ ನೀರಾವರಿ ವ್ಯವಸ್ಥೆಯನ್ನ ನಿರ್ಮಿಸಿಕೊಂಡಿದ್ರು. ಇವರು ಯಥೇಚ್ಛವಾಗಿ ಭತ್ತವನ್ನು ಬೆಳೀತಾ ಇದ್ದಾರೆ. ಅಂದರೆ ಇಲ್ಲಿ ಶಾಂಗ್ ದೊರೆಗಳು ಸೈನಿಕರು ತಲೆಗೆ ಕಂಚಿನ ರಕ್ಷಾ ಕವಚ ಮತ್ತು ದೇಹಕ್ಕೆ ಲೋಹದ ರಕ್ಷಾ ಕವಚವನ್ನ ಧರಿಸುತ್ತಿದ್ದರು. ನಂತರ ಯುದ್ಧಗಳಿಗೆ ಬೇಕಾಗಿರತಕ್ಕಂಥ ಉಪಕರಣಗಳಾಗಿರ್ತಕ್ಕಂತಹ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲು ಹಾಗೂ ಲೋಹದ ತುದಿಯನ್ನು ಹೊಂದಿರತಕ್ಕಂತಹ ಲೋಹದ ತುದಿಯನ್ನು ಹೊಂದಿದ ಬಾಣಗಳನ್ನು ಬಳಸುತ್ತಿದ್ದರು. ಹೀಗೆ ಶಾಂಗ್ ಮನೆತನವು ಹೆಚ್ಚು ಸುವ್ಯವಸ್ಥಿತವಾಗಿರತಕ್ಕಂಥ ಸೈನ್ಯವನ್ನ ಹೊಂದಿತ್ತು. ಈ ಸ್ಥಳನೇ ಶಾಂಗ್ನ ಜನತೆ ಕೃಷಿಯನ್ನು ಸಹಿತ ಹೆಚ್ಚು ಅವಲಂಬಿಸಿದರು.
ಚೀನಿಯರು ಸುವ್ಯವಸ್ಥಿತವಾಗಿರತಕ್ಕಂತಹ ನೀರಾವರಿ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡಿದ್ರು. ಈ ಚೀನಿಯರು ಯಥೇಚ್ಛವಾಗಿ ಭತ್ತವನ್ನು ಇವರು ಬೆಳೀತಾ ಇದ್ದಾರೆ. ಸೊ ಇಲ್ಲಿ ನೀವು ಹೆಸರನ್ನ ಕೇಳಿದ್ರಿ, ಪಿಂಗಾಣಿ ವಸ್ತುಗಳು. ಸೊ ಈ ಪಿಂಗಾಣಿ ಅನ್ನೋ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಮಕ್ಕಳೇ. ಪಿಂಗಾಣಿ ಅಂತಕ್ಕಂಥದ್ದು ಮೊದಲು ಉದಯವಾಗಿರತಕ್ಕಂಥದ್ದು ಚೀನಾದಲ್ಲಿ. ಇದು ಎಲ್ಲರಿಗೂ ಸಹಿತ ಗೊತ್ತಿರತಕ್ಕಂತಹ ಸಂಗತಿ. ಅರೆ ಪಿಂಗಾಣಿಯ ಸಲಕರಣೆ ವಸ್ತುಗಳನ್ನ ಚೀನಾದವರು ಸಾಮಾನ್ಯ ಶಕ ಪೂರ್ವ 1600 ವರ್ಷಗಳಿಂದಲೂ ಸಹಿತ ಅಲ್ಲಿ ಬಳಸ್ತಾ ಇದೆ. ಅರೆ ಪಿಂಗಾಣಿ ಸಲಕರಣೆ ವಸ್ತುಗಳನ್ನ ಸುಮಾರು ಸಾಮಾನ್ಯ ಶಕ ಪೂರ್ವ 1600 ವರ್ಷಗಳಿಂದಲೂ ಸಹಿತ ಇವರು ಬಳಸ್ತಾ ಇದ್ದಾರೆ. ಪೂರ್ವ ಚೀನಾದ ಹ್ಯಾನ್ ಮನೆತನದ ಆಳ್ವಿಕೆಯ ಅಷ್ಟೊತ್ತಿಗೆ, ಅಂದ್ರೆ ಸಾಮಾನ್ಯ ಶಕ ಪೂರ್ವ 2ನೇ ಶತಮಾನದೊತ್ತಿಗೆ ಹೊಳಪಿನಿಂದ ಕೂಡಿರ್ತಕ್ಕಂಥ ಪಿಂಗಾಣಿ ವಸ್ತುಗಳು ಅಲ್ಲಿ ಅಭಿವೃದ್ಧಿ ಆಗ್ತವೆ. ಈ ಒಂದು ಸಂದರ್ಭದಲ್ಲಿ ಅದೊಂದು ಉತ್ಕೃಷ್ಟವಾಗಿರತಕ್ಕಂತಹ ಕಲೆಯಾಗಿ ಅಭಿವೃದ್ಧಿಪಡಿಸಲಾಯಿತು. ಪ್ರಾಚೀನ ಚೀನಿಯರು ಸತ್ತವರ ಜೊತೆಯಲ್ಲಿ ಪಿಂಗಾಣಿಯ ಮಡಿಕೆಗಳನ್ನು, ಪ್ರಾಣಿಗಳನ್ನ ಹಾಗೂ ಅವರು ಬದುಕಿದ್ದಂತಹ ವೇಳೆಯಲ್ಲಿ ಅವರಿಗೆ ಪ್ರಿಯವಾಗಿದ್ದಂತಹ ವಸ್ತುಗಳನ್ನು ಸಹಿತ ಹೂಡ್ತಾ ಇದ್ರು. ಸೊ ಇಲ್ಲಿ ನಾವು ಮೊದಲು ಪಿಂಗಾಣಿ ವಸ್ತು ಬಳಕೆಯಾಗಿದ್ದು ಚೀನಾ ದೇಶದಲ್ಲಿ. ಅರೆ ಪಿಂಗಾಣಿ ವಸ್ತುಗಳನ್ನು ಸಾಮಾನ್ಯ ಶಕ ಪೂರ್ವ 1600ರಿಂದಲೂ ಸಹಿತ ಬಳಸ್ತಾ ಇದ್ರು. ಪಿಂಗಾಣಿ ಉದಯವಾಗಿದ್ದು ಚೀನಾ. ಅರೆ ಪಿಂಗಾಣಿ ಸಲಕರಣೆ ವಸ್ತುಗಳು ಸಾಮಾನ್ಯ ಶಕ ಪೂರ್ವ 1600ರಲ್ಲಿ ಬಳಕೆಯಾಗಿದೆ. ಪಿಂಗಾಣಿ ವಸ್ತುಗಳು ಮೊದಲು ಉದಯವಾಗಿತ್ತು ಚೀನಾ ದೇಶದಲ್ಲಿ. ನಂತರ ಅರೆ ಪಿಂಗಾಣಿ ವಸ್ತುಗಳು ಸಾಮಾನ್ಯ ಶಕ ಪೂರ್ವ 1600 ವರ್ಷಗಳಿಂದಲೂ ಬಳಕೆಯಾಗಿತ್ತು. ನಂತರ ಚೀನಿಯರು ಇದನ್ನು ಉತ್ಕೃಷ್ಟವಾಗಿ ಅಭಿವೃದ್ಧಿಯನ್ನು ಪಡಿಸಿದರು. ನಂತರ ಈ ಒಂದು ಚೀನಿಯಲ್ಲಿ ಸತ್ತವರ ಜೊತೆಯಲ್ಲಿ ಪಿಂಗಾಣಿಯ ಮಡಿಕೆಗಳನ್ನು, ಪ್ರಾಣಿಯನ್ನ ಅವರು ಬದುಕಿದಂಥ ಸಂದರ್ಭದಲ್ಲಿ ಅವರು ಬಳಸ್ತಾ ಇದ್ದಂತಹ ಪ್ರಿಯವಾದ ವಸ್ತುಗಳನ್ನು
ಗೂಳ್ತಾ ಇದ್ರು ಅವರಲ್ಲಿ. ಈ ಒಂದು ಸಂಸ್ಕೃತಿಯನ್ನ ಈ ಚೀನಿಯೊಳಗೆ ಚೀನಾ ದೇಶದಲ್ಲಿ ನಾವು ಕಾಣತಕ್ಕಂಥ ಅಂಶ ಇದೆ. ನಂತರ ಚೀನಿಯರು ತೆಳುವಾದ ನೂಲಿನ ಉಡುಪುಗಳನ್ನು ಧರಿಸ್ತಾ ಇದ್ದಾರೆ. ಶಾಲಿನ ಜೊತೆಗೆ ಶಾನ್ ಆತನ ಜನತೆಯು ರೇಷ್ಮೆಯನ್ನು ಸಹಿತ ಬಳಸ್ತಾ ಇದೆ. ರೇಷ್ಮೆ ಹುಳುಗಳ ಬೇಸಾಯದಲ್ಲೂ ಕೂಡ ತೊಡಗಿದ್ರು. ನಂತರ ರೇಷ್ಮೆ ಉತ್ಪಾದನೆ ಪ್ರಮುಖ ಉದ್ಯಮವಾಗಿ ಹೊರಹೊಮ್ಮಲಿಕ್ಕೆ ಕಾರಣವಾಯಿತು. ಚೀನಾದವರು ಅತ್ಯುತ್ತಮವಾಗಿರತಕ್ಕಂತಹ ಮಡಿಕೆಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಪಿಂಗಾಣಿಯ ವಿವಿಧ ವಸ್ತುಗಳನ್ನು ತಯಾರು ಮಾಡತಕ್ಕಂತಹ ಕಲೆಯನ್ನು ಅವರು ಕಲಿತಿದ್ದರು. ಚೀನಿಯರು ತಮ್ಮ ಪೂರ್ವಿಕರನ್ನ ಪೂಜಿಸುವ ಅಭ್ಯಾಸ ಅವರಲ್ಲಿ ಜನಪ್ರಿಯವಾಗಿದೆ. ಸತ್ತ ಮನುಷ್ಯನು ಆತ್ಮವಾಗಿ ಪರಿವರ್ತಿತವಾಗುವುದು ಹಾಗೂ ಆ ಆತ್ಮ ವಿಶೇಷ ಶಕ್ತಿಗಳಿಂದ ಆ ಆತ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳಿದ್ದವು ಅಂತಕ್ಕಂಥ ನಂಬಿಕೆ ಚೀನಿಯರಲ್ಲಿ. ಸತ್ತ ಮನುಷ್ಯನ ಸಂಸ್ಕಾರವನ್ನು ಮಾಡಿ, ಶವ ಸಂಸ್ಕಾರವನ್ನು ಮಾಡಿ, ಅದರೊಂದಿಗೆ ಮರದ ವಸ್ತುಗಳನ್ನು, ಮಡಿಕೆಗಳನ್ನು, ಕಂಚಿನ ಪಾತ್ರೆಗಳನ್ನು ಇತ್ಯಾದಿ ವಸ್ತುಗಳನ್ನು ಸಹ ಆ ವ್ಯಕ್ತಿಯೊಂದಿಗೆ ಸಮಾಧಿಯಲ್ಲಿ ಇಡ್ತಾ ಇದೆ. ರಾಜರುಗಳ ಶವಾಗಾರ ಸಾಕಷ್ಟು ವಿಶಾಲವಾಗಿದೆ. ಚೀನಿಯರ ಲಿಖಿತ ಪರಂಪರೆಯ ಚಿತ್ರಲಿಪಿಯಿಂದ ಪ್ರಾರಂಭವಾಗಿ ವೈಚಾರಿಕ ಸಂದೇಶವನ್ನು ನೀಡುವಂತಹ ಲಿಪಿಯಾಗಿ ಪರಿವರ್ತನೆಯಾಗಿದೆ. ಬರಹಗಾರರು ರೇಷ್ಮೆ ಹಾಗೂ ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಯನ್ನು ಮೂಡಿಸ್ತಾ ಇದೆ. ಪಿಂಗಾಣಿ ಹಾಗೂ ಚೀನಾದ ಮಹಾಗೋಡೆಯು ಈ ಚೀನಿಯರ ಸಂಸ್ಕೃತಿಯ ಒಂದು ವಿಶಿಷ್ಟವಾದಂತಹ ಕೊಡುಗೆ ಅಂತೇಳಿ ನಾವು ಹೇಳಬಹುದು. ಹೀಗೆ ಮತ್ತೆ ಚೀನಿಯರು ನಮಗೆ ವಿಶ್ವ ಪ್ರಸಿದ್ಧವಾಗಿರತಕ್ಕಂತಹ ಅವರ ಸಂಸ್ಕೃತಿಯ ಕೊಡುಗೆಯಾಗಿ ನೀಡಿರತಕ್ಕಂತಹ ಚೀನಾದ ಮಹಾಗೋಡೆ ಆಗಿರಬಹುದು ಮತ್ತು ಪಿಂಗಾಣಿಯ ವಸ್ತುಗಳಾಗಿರಬಹುದು. ಇಷ್ಟಲ್ಲದೇ ಇವರು ಭತ್ತ ಉತ್ಪಾದನೆಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ನಾವು ಗಮನಿಸಬಹುದು. ನೀರಾವರಿಯ ಬಗ್ಗೆ ಹೆಚ್ಚು ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ನೋಡ್ಬೋದು. ಮತ್ತೆ ಪಿಂಗಾಣಿ ವಸ್ತುಗಳ ಬಗ್ಗೆ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು. ರೇಷ್ಮೆ ಉತ್ಪಾದನೆಯಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಸಹಿತ ಹೊಂದಿರತಕ್ಕಂಥ ನಾವಿಲ್ಲಿ ನೋಡಬಹುದು. ಇನ್ನು ಇವರು ತಮ್ಮ ಪೂರ್ವಿಕರ ಬಗ್ಗೆ, ಹಿರಿಯರ ಬಗ್ಗೆ ಹೆಚ್ಚು ಗೌರವವಿರತಕ್ಕಂಥ ನಾವಲ್ಲಿ ಈ ಒಂದು ಅಂಶದಿಂದ ತಿಳಿದುಬರ್ತದೆ. ಆವಾಗ ನಾವು ನೋಡಿದ ಹಾಗೆ ಆ ಹಿರಿಯರು ಸತ್ತಂತಹ ಸಂದರ್ಭದಲ್ಲಿ
ಇನ್ನು ದೊರೆಗಳ ಅಥವಾ ಅರಸರ ಒಂದು ಶವಾಗಾರ ಅಂತಕ್ಕಂಥದ್ದು ಸಾಕಷ್ಟು ವಿಶಾಲವಾಗಿರ್ತಕ್ಕಂಥದ್ದಾಯಿತು. ಇನ್ನು ನೀವು ಆ ಚೀನಿಯರ ಒಂದು ಲಿಪಿಯನ್ನು ನೀವು ನೋಡಿರ್ಬೋದು. ಆ ಲಿಪಿಯ ಪರಂಪರೆ ಅಂತಕ್ಕಂಥದ್ದು ಚಿತ್ರಲಿಪಿಯಿಂದ ಪ್ರಾರಂಭ ಆಯಿತು. ಆ ಚಿತ್ರಲಿಪಿಯಿಂದ ಪ್ರಾರಂಭವಾಗಿ ವೈಜ್ಞಾನಿಕ ಸಂದೇಶವನ್ನು ನೀಡತಕ್ಕಂಥ ಲಿಪಿಯಾಗಿ ಇವತ್ತು ಪರಿವರ್ತನೆ ಆಗಿರತಕ್ಕಂಥದ್ದನ್ನು ನಾವು ನೋಡಬಹುದು. ನಂತರ ಬರಹಗಾರರು ರೇಷ್ಮೆ ಮೇಲೆ ಹಾಗೂ ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಯನ್ನ ಮೂಡಿಸ್ತಾ ಇದೆ. ಇವತ್ತು ನಾವೆಲ್ಲ ಹಿಂದಿನ ಕಾಲದಲ್ಲಿ ಮರಳ ಮೇಲೆ ಬರ್ತಾ ಇದ್ವಿ, ತಾಳೆ ಗರಿಗಳ ಮೇಲೆ ಬರಿತಾ ಇದ್ವಿ. ಹಾಗೆ ಅವರು ಸಹಿತ ಅವರ ಕಾಲದಲ್ಲಿ ರೇಷ್ಮೆ ಹಾಗೂ ಬಿದಿರಿನ ಚಕ್ಕೆಗಳ ಮೇಲೆ ಆ ಲಿಪಿಗಳನ್ನು ಅವರು ಮೂಡಿಸ್ತಾ ಇದ್ರು ಅಂತ. ಹೀಗೆ ಅಂದ್ರೆ ಚೀನಾ ನಾಗರಿಕತೆ ಅಂತಕ್ಕಂಥದ್ದು ಜಗತ್ತಿನ ಪ್ರಮುಖ ನಾಗರಿಕತೆಗಳಲ್ಲಿ ಒಂದಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಾವು ನೋಡಬಹುದು. ಹೀಗೆ ಅವರು ಕೊಟ್ಟಂತಹ ಪ್ರಮುಖವಾದಂತಹ ಕೊಡುಗೆ ಅಂತಂದ್ರೆ ಚೀನಾ ಮಹಾಕೊಡೆ ಮತ್ತು ಪಿಂಗಾಣಿ ವಸ್ತುಗಳು. ಮತ್ತೆ ಇಲ್ಲಿವರೆಗೂ ಸಹಿತ ನಾವು ಜಗತ್ತಿನ ಪ್ರಮುಖ ನಾಗರಿಕತೆಗಳಾಗಿರ್ತಕ್ಕಂತಹ ಈಜಿಪ್ಟ್ ನಾಗರಿಕತೆ, ಮೆಸೊಪಟೋಮಿಯಾ ನಾಗರಿಕತೆ ಹಾಗೂ ಚೀನಾ ನಾಗರಿಕತೆ ಕುರಿತು ಈ ಒಂದು ಅಧ್ಯಾಯದಿಂದ ನಾವು ತಿಳ್ಕೊಂಡಿದ್ದೀವಿ. ಈ ಚೀನಾ ನಾಗರಿಕತೆ ಮೇಲೆ ಗೃಹಪಾಠವನ್ನು ಬರ್ಕೊಳ್ಳೋದ್ರೆ ನಾವು ನೋಡಿ ಚೀನಾ ನಾಗರಿಕತೆ ಬೆಳೆದು ಬಂದಿರತಕ್ಕಂಥದ್ದಲ್ಲಿ ಒಂದು ನದಿ ಬಗ್ಗೆ ಹೇಳಿದ್ವಿ ನಾವು. ಆ ಹವಾಂಗೋ ನದಿ, ಆ ಹವಾಂಗೋ ನದಿ ಚೀನಾದ ದುಗುಡ ಹೇಗೆ ಇದರ ಬಗ್ಗೆ ಬರ್ಕ ಬಂದ. ಅಂದ್ರೆ ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ? ಹವಾಂಗೋ ನದಿಯು ಚೀನಾದ ದುಗುಡ. ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ? ಇದರ ಕುರಿತು ಗೃಹಪಾಠವನ್ನ ಮಾಡ್ತಿರುವಾಗ ಮತ್ತೆ ಮುಂದಿನ ತರಗತಿಯಲ್ಲಿ ಇದರ ಅಭ್ಯಾಸದ ಪ್ರಶ್ನೆಗಳನ್ನ ನೋಡ್ಬಿಟ್ಟು ಮುಂದಿನ ಒಂದು ಅಧ್ಯಾಯಕ್ಕೆ ನಾವು ಹೋಗೋಣ.